ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು BCom 6th ಸೆಮಿಸ್ಟರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಟ್ರೆಂಡ್ ಅನಾಲಿಸಿಸ್ ಬಂದು ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ಟ್ರೆಂಡ್ ಅನಾಲಿಸಿಸನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ಸೇಮ್ ಒಂದು ಫಾರ್ಮೆಟ್ ಅಂದರೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ಗೆ ಯಾವ ರೀತಿಯಾದ ಫಾರ್ಮೆಟನ್ನು ನಾವು ಫಾಲೋ ಮಾಡ್ತಾಯಿದ್ವಿ, ಅದೇ ರೀತಿಯಾದ ಫಾರ್ಮೆಟೇ. ಜಸ್ಟ್ ಏನಂತಂದರೆ ಎಲ್ಲಿ ನೀವು 100% ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ ನಾನು. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಟ್ರೆಂಡ್ ಅನಾಲಿಸಿಸ್. ನೆಟ್ ಸೇಲ್ಸ್ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆ್ಯಂಡ್ ಗ್ರಾಸ್ ಪ್ರಾಫಿಟ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನೆಟ್ ಆಪರೇಟಿಂಗ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2015, 16, 17, 18 ಡೇಟಾ ಕೊಟ್ಟಿದ್ದಾರೆ. ಇವಾಗ ಸ್ಟೇಟ್ಮೆಂಟಲ್ಲಿ ನಾವು ಯಾವ ರೀತಿ ಬರ್ಕೋಬೇಕು. ರೆವಿನ್ಯೂ ಫ್ರಮ್ ಆಪ್ರೇಷನ್ ಅದು ಬಂದು ನೆಟ್ ಸೇಲ್ಸ್ ಕೊಟ್ಟಿದ್ದಾರೆ. ಅದರ್ ಇನ್ಕಮ್ಸ್ ನಮಗೆ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ. ಅಂದರೆ ಫಸ್ಟು ಈ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋದನ್ನು ಬರ್ಕೊಬಿಡಿ, ಆ್ಯಕ್ಚುಯಲ್ ವ್ಯಾಲ್ಯೂಸನ್ನು ಬರ್ಕೊಬಿಡಬೇಕು. 15, 16, 17, 18 ರೆವಿನ್ಯೂ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋತೀವಿ. ಅದರ್ ಇನ್ಕಮ್ ಏನು ಕೊಟ್ಟಿಲ್ಲ ಅದಕ್ಕೆ ನಿಲ್ ಅಂತ ಬರ್ಕೋತೀವಿ. ಟೋಟಲ್ ರೆವಿನ್ಯೂನ ಇಲ್ಲಿ ಬರ್ಕೋತೀವಿ. ಆ್ಯಂಡ್ ಎಕ್ಸ್ಪೆನ್ಸಸ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರ್ಕೋತೀವಿ ಆ್ಯಂಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವಿಲ್ಲಿ ಬರ್ಕೋತೀವಿ. ಇವೆರಡನ್ನೂ ಆ್ಯಡ್ ಮಾಡ್ಕೋತೀವಿ. ಅದು ಎಕ್ಸ್ಪೆನ್ಸಸ್ದು ಟೋಟಲ್ ಆಗುತ್ತೆ. ಆ್ಯಂಡ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು ಕೂಡ ಇದೇ ಆಗಿರುತ್ತೆ. ನೆಕ್ಸ್ಟ್ ಬಂದು ಟ್ರೆಂಡನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟು 15, 16, 17, 18 ಅಂತ ಹೇಳಿ ನಾವಿಲ್ಲಿ ಬರ್ಕೋತೀವಿ. ಈ ಒಂದು ಇಯರ್ದು ಫಸ್ಟ್ ಇಯರ್ ಇದೆ ಅಲ್ವಾ, ಆ ಒಂದು ಫಸ್ಟ್ ಇಯರ್ದು 100% ಮಾಡ್ಕೋತೀವಿ. 100% ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 2016 ಇದೆ ಅಲ್ಲ, 950 ಡಿವೈಡೆಡ್ ಬೈ 1000 ಇಂಟು 100 ಮಾಡಿಕೊಂಡ್ರೆ 95% ಬರುತ್ತೆ. ಅದೇ ರೀತಿ 950 ಡಿವೈಡೆಡ್ ಬೈ 1000 ಇಂಟು 100 ಮಾಡಿಕೊಂಡ್ರೆ 95% ಬರುತ್ತೆ. ನೆಕ್ಸ್ಟು 589 ಡಿವೈಡೆಡ್ ಬೈ 600 ಇಂಟು 100 ಮಾಡಿಕೊಂಡ್ರೆ 98.16% ಬರುತ್ತೆ. ಅದೇ ರೀತಿ 17ಗೂ ಮಾಡ್ತೀರಾ, 18ಗೂ ಮಾಡ್ತೀರಾ. ಬೇಸ್ ಇಯರನ್ನು ನಾವು ಡಿವೈಡೆಡ್ ಬೈ ಮಾಡೋದಕ್ಕೆ 100% ಇಲ್ಲಿ ಮಾಡ್ಕೊಂಡಿದ್ದೀವಿ. ಬೇಸ್ ಇಯರ್ನಾಗಿ ನಾವು ಯಾವ ಇಯರ್ನ ತಗೋತೀವಿ ಅನ್ನೋದು ಡಿಸೈಡ್ ಮಾಡ್ಕೋಬೇಕು. ಫಸ್ಟ್ ಇಯರ್ನ ನಾವು ತಗೋಬೇಕು ಬೇಸ್ ಇಯರ್ ಆಗಿ. ಅದನ್ನು ಇಟ್ಕೊಂಡು ಮಿಕ್ಕಿದ ಟ್ರೆಂಡ್ಸನ್ನೆಲ್ಲ ಪರ್ಸೆಂಟೇಜನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಕೋತಾ ಬರಬೇಕು. ನೆಕ್ಸ್ಟ್ ಈ ಒಂದು ಕ್ವಶನ್ ನೋಡಿ. ಪಾಸ್ ಆ್ಯಂಡ್ ಫೇಲ್ ಆರ್ ಪಾರ್ಟ್ನರ್ಸ್ ಆಫ್ ಎ ಫರ್ಮ್ ಕ್ಯಾರಿಂಗ್ ಆನ್ ಬಿಸ್ನೆಸ್ ದರ್ ಪೊಸಿಷನ್ ಆ್ಯಸ್ ಆನ್ 31st December 1992, 93, 94 ಆರ್ ಆ್ಯಸ್ ಫಾಲೋಸ್. ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಅಸೆಟ್ಸ್ ಕೊಟ್ಟಿದ್ದಾರೆ. 94, 93, 92 ಕೊಟ್ಟಿದ್ದಾರೆ. ಇಲ್ಲಿ ಇಯರ್ಸ್ ನೋಡಿದ್ರೆ ಜಾಸ್ತಿ ಇಯರಿಂದ ಅಂದರೆ 94ಇಂದ 92ಗೆ ಕೊಟ್ಟಿದ್ದಾರೆ. ನಾವು ಟ್ರೆಂಡ್ ಅನಾಲಿಸಿಸ್ನ ಬರ್ಕೋಬೇಕಾದ್ರೆ 92ಇಂದ 94ಗೆ ಬರ್ಕೋಬೇಕು. ಫಸ್ಟ್ ಬಂದುಬಿಟ್ಟು ಪಾರ್ಟ್ನರ್ಸ್ದು 4 lakh, 3 lakh 40,000, 3 lakh ಕೊಟ್ಟಿದ್ದಾರೆ. ಜನರಲ್ ರಿಸರ್ವ್ಸ್ ಕೊಟ್ಟಿದ್ದಾರೆ. ಇವಾಗ ಫಸ್ಟ್ ಬಂದು ಶೇರ್ ಕ್ಯಾಪಿಟಲನ್ನು ನಾವು ಬರ್ಕೋಬೇಕು. ಪಾರ್ಟ್ನರ್ಸ್ದು ಶೇರ್ ಕ್ಯಾಪಿಟಲ್ ಬಂದು ಇಷ್ಟು. ಆ್ಯಂಡ್ ಜನರಲ್ ರಿಸರ್ವ್ ಬಂದು ಶೇರ್ ಕ್ಯಾಪಿಟಲ್ ಅಂಡರಲ್ಲೇ ಬರ್ಕೋತೀವಿ. ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಲೋನ್ ಬಂದು ನಾನ್ ಕರೆಂಟ್ ಲಯಬಿಲಿಟೀಸ್ ಕಡೆ ಬರ್ಕೋತೀವಿ. ಸನ್ಟ್ರಿ ಕ್ರೆಡಿಟರ್ಸ್ ಬಂದು ಕರೆಂಟ್ ಲಯಬಿಲಿಟೀಸಲ್ಲಿ ನಾವು ಬರ್ಕೋತೀವಿ. ಆ್ಯಂಡ್ ಅಸೆಟ್ಸಲ್ಲಿ ಫಸ್ಟ್ ಒನ್ ಬಂದು ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾರೆ. ಆ ಫಿಕ್ಸ್ಡ್ ಅಸೆಟ್ಸನ್ನು ನಾವು ಬರ್ಕೋತೀವಿ. ನೆಕ್ಸ್ಟು ಕರೆಂಟ್ ಅಸೆಟ್ಸ್ ಅವರೇ ಕೊಟ್ಟಿದ್ದಾರೆ. ಸ್ಟಾಕ್, ಡೆಟರ್ಸ್ ಆ್ಯಂಡ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ಬ್ಯಾಂಕ್, ಇದಿಷ್ಟು ಬಂದು ಕರೆಂಟ್ ಅಸೆಟ್ಸ್ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ಇದಿಷ್ಟನ್ನು ನಾವು ಬರ್ಕೋತೀವಿ. ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಸ್, ಆ್ಯಕ್ಚುಯಲ್ ಆ್ಯಂಡ್ ಟ್ರೆಂಡ್. ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, ಇದ್ರದ್ದು ಅಮೌಂಟ್, ಆ್ಯಕ್ಚುಯಲ್ ಅಮೌಂಟ್ಸ್ ಬರ್ಕೋತೀವಿ. ಇಲ್ಲಿ ನೋಡ್ಕೊಳ್ಳಿ 92, 93, 94 ಅಂತ ಬರ್ಕೋಬೇಕು. ಇಲ್ಲಿ ನೋಡಿದ್ರೆ 94, 93, 92 ಅಂತ ಕೊಟ್ಟಿದ್ದಾರೆ. ಡಿಕ್ರೀಸಿಂಗ್ ಇದರಲ್ಲಿ ಕೊಟ್ಟಿದ್ದಾರೆ. ನಾವು ಇನ್ಕ್ರೀಸ್ ಆಗುವಂತಹ ಫಾರ್ಮ್ಯಾಟಲ್ಲಿ ಬರ್ಕೋಬೇಕು. ಟ್ರೆಂಡ್ ಕೂಡ ಅಷ್ಟೇ 92, 93, 94. ಇವಾಗ ಈ ಅಮೌಂಟ್ಸನ್ನೆಲ್ಲ ನಾವು ಬರ್ಕೊಬಿಟ್ಟಿದ್ದೀವಿ. ಶೇರ್ ಕ್ಯಾಪಿಟಲಲ್ಲಿ ಬರೋದು ನಾನ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್, ಟೋಟಲ್ ಲಯಬಿಲಿಟೀಸ್ ಕೂಡ ಬರ್ಕೊಂಡಿದ್ದೀವಿ. ಅಸೆಟ್ಸ್ ಬರ್ಕೊಂಡಿದ್ದೀವಿ. ಅದರಲ್ಲಿ ಟೋಟಲ್ ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಟೋಟಲ್ ಕರೆಂಟ್ ಅಸೆಟ್ಸ್ ಇವೆರಡನ್ನೂ ಆ್ಯಡ್ ಮಾಡಿಕೊಂಡು ಟೋಟಲ್ ಅಸೆಟ್ಸನ್ನು ಕೂಡ ನಾವಿಲ್ಲಿ ಬರ್ಕೊಂಡಿದ್ದೀವಿ. ಇವಾಗ ಟ್ರೆಂಡನ್ನು ಯಾವ ರೀತಿ ಮಾಡೋವಂಥದ್ದು. ಈ ಟ್ರೆಂಡ್ ಅನಾಲಿಸಿಸ್ ನೀವು ಈಸಿಯಾಗಿ ಮಾಡಬೇಕು ಅಂತಂದರೆ ಫಸ್ಟು ನಿಮಗೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಗೊತ್ತಿರಬೇಕು. ಕಂಪ್ಯಾರಿಟಿವ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೂಡ ನಿಮಗೆ ಗೊತ್ತಿರಬೇಕು. ಆವಾಗ ಟ್ರೆಂಡ್ ಅನಾಲಿಸಿಸ್ ಬಂದು ನಿಮಗೆ ತುಂಬ ಈಸಿ ಆಗುತ್ತೆ. ಇವಾಗ 92 ಇದನ್ನು ಬೇಸ್ ಇಯರ್ ಆಗಿ ತಗೊಳ್ಳಿ. ಇಲ್ಲಿರುವಂಥ ಎಲ್ಲ ವ್ಯಾಲ್ಯೂಸನ್ನು 100%ಗೆ ಕನ್ವರ್ಟ್ ಮಾಡಿ. ಇವಾಗ 93 ತಗೊಂಡು 3,40,000 ಡಿವೈಡೆಡ್ ಬೈ 3 lakh ಇಂಟು 100 ಮಾಡಿದಾಗ ನಿಮಗೆ 113.3% ಸಿಗುತ್ತೆ. ಆ್ಯಂಡ್ ಅದೇ ಥರ
4 ಲ್ಯಾಕ್ ಡಿವೈಡೆಡ್ ಬೈ 3 ಲ್ಯಾಕ್ ಇಂಟು 100 ಮಾಡಿದಾಗ 133.3% ಸಿಗುತ್ತೆ. ಅದೇ ರೀತಿ ನೀವು ಎಲ್ಲದಕ್ಕೂ ಇದನ್ನು ಬೇಸ್ ಇಯರ್ ಆಗಿ ನೀವು ಕನ್ಸಿಡರ್ ಮಾಡ್ತೀರಾ. 92 ಬೇಸ್ ಇಯರ್ ಆಗಿ ನೀವು ಕನ್ಸಿಡರ್ ಮಾಡಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ಕೊತಾ ಬರ್ತೀರಾ. ಈ ಟೋಟಲ್ಸ್ಗೂ ಅಷ್ಟೇ ಡೈರೆಕ್ಟಾಗಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಪರ್ಸೆಂಟೇಜನ್ನು ನೀಟಾಗಿ ಕಂಡುಹಿಡ್ಕೊಳ್ಳಿ. ಇವಾಗ 2,40,000 ಡಿವೈಡೆಡ್ ಬೈ 1,90,000 ಇಂಟು 100 ಮಾಡಿದಾಗ ನಿಮಗೆ 126.3% ಸಿಗುತ್ತೆ. ಆ ರೀತಿ ಟೋಟಲ್ಗೂ ಕೂಡ ನೀವು ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಬಂದಿರುವಂತಹ ಅಮೌಂಟ್ ಮೇಲೆ ನೀವು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿ. ಇದಿಷ್ಟು ಬಂದು ಟ್ರೆಂಡ್ ಅನಾಲಿಸಿಸ್ ಆಗಿದೆ. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಡೂ ಲೈಕ್, ಕಾಮೆಂಟ್, share and don't forget to subscribe my channel. Let's meet in our next video. Until then, bye bye.